ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗ್ಗವರಪು. ದೆಹಲಿಯ ಚುನಾವಣೆಗಳು ಮುಗಿದು ಫಲಿತಾಂಶಗಳು ಬಂದಿದೆ. ಬಿಜೆಪಿ ಭರ್ಜರಿ ಗೆಲುವನ್ನು ಸಾಧಿಸಿದೆ. 48 ಕ್ಷೇತ್ರಗಳನ್ನು ಗೆಲ್ಲುವ ಮೂಲಕ 27 ವರ್ಷಗಳ ನಂತರ ದೆಹಲಿಯಲ್ಲಿ ತಮ್ಮ ಅಧಿಕಾರ ಸ್ಥಾಪನೆಗೆ ಮುಂದಾಗಿದೆ. ಹಾಗಾದರೆ ದೆಹಲಿಯ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋದು ಈಗಿರುವಂತಹ ದೊಡ್ಡ ಪ್ರಶ್ನೆ. ಯಾಕೆಂದರೆ ಬಿಜೆಪಿ ದಿಢೀರಂತ ಯಾವುದೋ ಒಂದು ಹೆಸರನ್ನು ತೇಲಿಬಿಡುತ್ತೆ. ಆ ರೀತಿಯೇ ಆಗುತ್ತಾ ಅಥವಾ ಈ ಬಾರಿ ನಮಗೆ ಆಲ್ರೆಡಿ ಗೊತ್ತಿರುವಂತಹ ಫೇಸುಗಳು ಬರ್ತಾವ ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸಿದಾಗ ಈಗ ಟಾಪ್ ಸ್ಪಾಟಲ್ಲಿರುವಂತಹದ್ದು, ಅಗ್ರಸ್ಥಾನದಲ್ಲಿರುವುದು ಮುಖ್ಯಮಂತ್ರಿ ಸ್ಥಾನಕ್ಕೆ ಪರ್ವೇಶ್ ವರ್ಮಾ ಅನ್ನುವಂತಹ ವ್ಯಕ್ತಿ. ಇವರು ಮಾಜಿ ಮುಖ್ಯಮಂತ್ರಿ ಸಾಹಿಬ್ ಸಿಂಗ್ ವರ್ಮಾ ಅವರ ಮಗ. ಬಿ ಜೆ ಪಿಯಲ್ಲಿ ನಿಮಗೆ ಗೊತ್ತಿದೆ, ಯಾರಾದರೂ ಒಬ್ಬರು ಅಗ್ರಸ್ಥಾನಕ್ಕೆ ಹೋಗಬೇಕು ಅಂದರೆ ಬಿ ಜೆ ಪಿಯಲ್ಲಿ ಮುಖ್ಯವಾಗಿ ನಿಮ್ಮಲ್ಲಿ ನೋಡುವಂತಹದ್ದು 3 ಕ್ವಾಲಿಟಿಗಳು. ಒಂದು, ನೀವು ದ್ವೇಷ ಭಾಷಣಗಳನ್ನು ಯಾವ ಮಟ್ಟಕ್ಕೆ ಮಾಡ್ತೀರಿ, ನಿಮ್ಮ ಕೆಪಾಸಿಟಿ ಏನು ಹೇಟ್ ಸ್ಪೀಚ್ ಮಾಡೋದರಲ್ಲಿ ಅದನ್ನು ಇವರು ಪಾಸ್ ಆಗ್ತಾರೆ. ಏನೇನು ಅನ್ನೋದ್ರ ಮುಂದಕ್ಕೆ ಹೇಳ್ತೀನಿ. ಎರಡನೇದು, ಮುಸ್ಲಿಮರ ವಿರುದ್ಧ ಯಾವ ರೀತಿ ನೀವು ದ್ವೇಷ ಹರಡುವ ಕೆಪಾಸಿಟಿಯನ್ನು ಇಟ್ಕೊಂಡಿದ್ದೀರಿ ಮತ್ತು ಅದನ್ನೇ ಆಧಾರವಾಗಿಟ್ಕೊಂಡು ಹೇಗೆ ಮತಗಳನ್ನು ಸೆಳೀತೀರಿ. ಮೂರನೇದು, ಹಿಂದುತ್ವದ ಹೆಸರಿನಲ್ಲಿ ಏನೆಲ್ಲ ಗಿಮಿಕ್ಕುಗಳನ್ನು ಮಾಡುವ ಕೆಪಾಸಿಟಿ ನಿಮಗಿದೆ. ಇಷ್ಟಿದ್ದು ಬಿಟ್ಟರೆ ನೀವು ಬಿ ಜೆ ಪಿಯಲ್ಲಿ ಅಗ್ರಸ್ಥಾನಕ್ಕೆ ತಲುಪಬಹುದು. ಈಗ ಅಗ್ರಸ್ಥಾನದಲ್ಲಿರುವವರು ಎಲ್ಲರೂ ಸಹ ಈ ಗುಣಗಳನ್ನು, ಈ ಕ್ವಾಲಿಟಿಗಳನ್ನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿರೋದ್ರಿಂದನೇ ಅವರು ಆ ಸ್ಥಾನದಲ್ಲಿ ಕೂತಿರುವಂತಹದ್ದು. ಅದರಲ್ಲಿ ಅನುಮಾನನೇ ಬೇಡ. ಹಾಗಾಗಿ ಈಗ ನಂಬರ್ 1 ಸ್ಪಾಟಲ್ಲಿರೋದು ಪರ್ವೇಶ್ ವರ್ಮಾ ಅನ್ನುವಂತಹ ವ್ಯಕ್ತಿ. ಹಾಗಾದರೆ ಇವರ ಸಾಧನೆ ಏನು? ಇವರ ಸಾಧನೆ ಇವರ ಈ ಹಿಂದಿನ ಹೇಳಿಕೆಗಳು ಮತ್ತು ನಡವಳಿಕೆ. ಅವರ ಹೇಳಿಕೆಗಳು ಏನು ಗೊತ್ತಾ? ಮುಸ್ಲಿಮರಿಗೆ ಆರ್ಥಿಕ ಬಹಿಷ್ಕಾರ ಹೇರಬೇಕು, ಮುಸ್ಲಿಮರ ಹತ್ರ ಯಾರು ಹೋಗಿ ಬಿಸ್ನೆಸ್ಸೇ ಮಾಡಬಾರ್ದು, ಅವರಿಗೆ ದುಡ್ಡಿಲ್ದಂಗೆ ಮಾಡಿ ಅವರನ್ನ ಒಂದು ಗತಿ ಕಾಣಿಸ್ಬೇಕು. ಆಗ ಮಾತ್ರ ಅವರಿಗೆ ಒಂದು ಗತಿ ಕಾಣಿಸೋದಕ್ಕೆ ಸಾಧ್ಯ ಅಂತ ಬಹಿರಂಗವಾಗಿ ಆನ್ ಕ್ಯಾಮ್ರಾ ಸಭೆಯಲ್ಲಿ ಹೇಳಿದಂತಹ ವ್ಯಕ್ತಿ ಪರ್ವೇಶ್ ವರ್ಮಾ. ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ಕಡೆ ಹೇಳ್ತಾರೆ, ಮುಸ್ಲಿಮರ ಬಗ್ಗೆ ಎಚ್ಚರವಾಗಿರಬೇಕು ನೀವು. ಮುಸ್ಲಿಮರು ನಿಮ್ಮ ಮನೆಗೆ ನುಗ್ತಾರೆ, ನಿಮ್ಮ ಹೆಣ್ಮಕ್ಳನ್ನು ರೇಪ್ ಮಾಡ್ತಾರೆ. ಅವರಿಂದ ಬಚಾವಾಗಬೇಕು ಅಂದರೆ ಬಿ ಜೆ ಪಿನೇ ಬರಬೇಕು. ಮುಸ್ಲಿಮರು ಹೀಗೆ ಮಾಡ್ತಾರೆ, ಹಾಗೆ ಮಾಡ್ತಾರೆ. ಇಷ್ಟು ಸಾಕಲ್ಲ ಮುಖ್ಯಮಂತ್ರಿ ಸ್ಥಾನಕ್ಕೆ ಏರೋದಕ್ಕೆ. ಹಾಗಾಗಿ ಈಗ ಪರ್ವೇಶ್ ವರ್ಮಾ ನಂಬರ್ 1 ಆಯ್ಕೆಯಾಗಿ ನಿಂತಿದ್ದಾರೆ. ಅದನ್ನು ಅವರು ಪರೋಕ್ಷವಾಗಿ ತೋರಿಸ್ಕೊಂಡಿದ್ದಾರೆ ಸಹ. ಯಾಕೆ ಅಂದರೆ ದೆಹಲಿಯ ಮುಖ್ಯಮಂತ್ರಿ ಅತಿಶಿ ರಾಜ್ಯಪಾಲರನ್ನು, ಲೆಫ್ಟಿನೆಂಟ್ ಗವರ್ನರನ್ನು ಭೇಟಿ ಮಾಡಿ ರಾಜೀನಾಮೆ ಕೊಟ್ಟ ನಂತರ ಈ ಪರ್ವೇಶ್ ವರ್ಮಾ ಹೋಗಿ ರಾಜ್ಯಪಾಲರನ್ನು ಭೇಟಿ ಮಾಡಿ ಬಂದಿದ್ದಾರೆ. ಯಾಕೆ? he could be the next choice. ಅವರೇ ಮುಂದಿನ ಮುಖ್ಯಮಂತ್ರಿ ಆಗೋದಕ್ಕೆ ಇದೆಲ್ಲವೂ ಸಹ ಸೂಚನೆಗಳಾಗಿರಬಹುದು. ಪ್ಲಸ್ ಅವರ ಸಾಧನೆ, ನಾನು ಹೇಳದ್ನಲ್ಲ, ಮುಸ್ಲಿಮರ ವಿರುದ್ಧ ಆ ಮಟ್ಟಕ್ಕೆ ದ್ವೇಷವನ್ನು ಇಟ್ಕೊಂಡಿರುವಂತಹ ವ್ಯಕ್ತಿ ಬಿ ಜೆ ಪಿಯಲ್ಲಿ ಇರಬೇಕಾದ್ರೆ ಅವರಿಗೆ ಒಂದು ಒಳ್ಳೆಯ ಸ್ಥಾನ ಕೊಡಬೇಕಾದ್ದು ಬಿ ಜೆ ಪಿಯ ಆದ್ಯ ಕರ್ತವ್ಯ ಆಗುತ್ತೆ. ಹಾಗಾಗಿ ಇದು ಕೊಡೋ ಸಾಧ್ಯತೆ ಇದೆ. ಅದು ಬಿಟ್ಟರೆ ಕಪಿಲ್ ಶರ್ಮಾ ಅನ್ನುವಂತಹ ವ್ಯಕ್ತಿಯು ಸಹ ಲಿಸ್ಟಲ್ಲಿದ್ದಾರೆ. ಕಪಿಲ್ ಶರ್ಮಾ ಯಾವುದಕ್ಕೆ ಫೇಮಸ್ ಅಂದರೆ ಗೋಲಿ ಮಾರೋ ಸಾಲೋಂಕೋ ಅಂತ ಮುಸ್ಲಿಮರ ವಿರುದ್ಧ ಘೋಷಣೆಗಳನ್ನು ಕೂಗಿದಂತಹ ಮಹಾನುಭಾವ ಈ ವ್ಯಕ್ತಿ ಅದಕ್ಕೆ ಸೆಕೆಂಡ್ ಸ್ಪಾಟಲ್ಲಿ ಇದ್ದಾರೆ. ಇನ್ನು 3ನೇದರಲ್ಲಿ ರವೀಂದರ್ ಸಿಂಗ್ ನೇಗಿ ಅನ್ನುವಂತಹ ವ್ಯಕ್ತಿ. ಇವ್ರ ಸಾಧನೆ ಏನು ಅಂದರೆ, ಇವರು ಮಾಜಿ ಕಾರ್ಪೊರೇಟರ್ ಬಿ ಜೆ ಪಿ ಕಡೆಯಿಂದ. ಈ ಪಾಪ ರೋಡಲ್ಲೆಲ್ಲ ವ್ಯಾಪಾರ ಮಾಡ್ತಿರ್ತಾರಲ್ಲ, ತಳ್ಳುಗಾಡಿಯಲ್ಲಿ ಏನೋ ಹಣ್ಣು ಮಾರ್ತಾರೆ, ತರಕಾರಿ ಮಾರ್ಕೊಂಡಿರ್ತಾರೆ, ಅಲ್ಲೆಲ್ಲ ಹೋಗೋದು. ನಿನ್ನ ಹೆಸರೇನಪ್ಪ? ಮುಸ್ಲಿಮ ನೀನು? ಬೋರ್ಡ್ ಹಾಕು, ನಿನ್ನ ಹೆಸರು ಹಾಕೋ ಅಂಗಡಿಗೆ, ಗಾಡಿ ಮೇಲೆ ನಿನ್ನ ಹೆಸರು ಹಾಕು. ಇನ್ನೊಂದು ಅಂಗಡಿಗೆ ಹೋಗಿ ನಿನ್ನ ಹೆಸರೇನಪ್ಪ? ಹಿಂದೂನಾ ನೀನು? ಭಗವಧ್ವಜ ನೆಡಬೇಕು, ನೀನು ಭಗವಧ್ವಜ ನೆಡಬೇಕು. ಇದು ಇವರ ಸಾಧನೆ. ಹಾಗಾಗಿ ಇವರು 3rd ಸ್ಪಾಟಲ್ಲಿ ಇದ್ದಾರೆ. ಈ 3 ಜನ ಹೀಗಿದ್ದಾರೆ. ಆದರೆ ಅಗ್ರಸ್ಥಾನದಲ್ಲಿರೋರು ಮಾತ್ರ ಸೂಪರ್.
ನಾನು ಹೇಳ್ದಂಗೆ ಮುಸ್ಲಿಮರನ್ನು ಆರ್ಥಿಕವಾಗಿ ನಿರ್ನಾಮ ಮಾಡಿಬಿಡಬೇಕು. ಅವ್ರ ಹತ್ರ ವ್ಯಾಪಾರವೇ ಮಾಡಬಾರ್ದು. ಅವ್ರಿಗೊಂದು ರೂಪಾಯಿ ಲಾಭ ಬರೋಂಗೆ ನೋಡ್ಕೋಬಾರ್ದು. ₹1 ಕೂಡ ಲಾಭ ಬರಬಾರ್ದು. ಅವರಿಗೆ ಆರ್ಥಿಕ ಬಹಿಷ್ಕಾರ ಹೇಳಬೇಕು ಮತ್ತು ಅವರಿಂದ ಎಚ್ಚರವಾಗಿರಬೇಕು ನೀವೆಲ್ಲ. ಇಲ್ಲಾಂದರೆ ಅವರು ನಿಮ್ಮ ಮನೆಗೆ ನುಗ್ಗಿ ನಿಮ್ಮ ಹೆಣ್ಣು ಮಕ್ಕಳನ್ನು ರೇಪ್ ಮಾಡ್ತಾರೆ ಅನ್ನುವಂತಹ ಏನು ಮುತ್ತುಗಳನ್ನು ಉದಿರಿಸಿದಂತಹ ಶ್ರೇಷ್ಠ ವ್ಯಕ್ತಿತ್ವ ಇರೋದರಿಂದ ಅವರು ನಂಬರ್ 1 ಸ್ಪಾಟಲ್ಲಿದ್ದಾರೆ. ನೋಡೋಣ BJP ಅವರಿಗಿಂತಲೂ ಸಹ ಇನ್ನೂ ದೊಡ್ಡ ಸಾಧಕರನ್ನು ಹಿಡ್ಕೊಂಡು ಬರುತ್ತಾ. ಯಾಕಂದರೆ ಬಿದೂರಿ ಅಂತ ಮಹಾನುಭಾವ, ಆ ಮಹಾನುಭಾವ ಸಂಸತ್ತಿನ ಒಳಗೆ ನಿಂತ್ಕೊಂಡು BSPಯ ಮುಸ್ಲಿಂ ಸಂಸದರನ್ನು ಉಗ್ರವಾದಿ ಅಂತ ಕರೆದಿದ್ದು. ಯಾವ ಕ್ರಮನೂ ಆಗಲಿಲ್ಲ. ಒಂದು ಕ್ಷಮೆ ಅಷ್ಟೇ ಬಂತು, ಅದು ಕೂಡ ನಾರ್ಮಲಾಗಿ ಬಂದಿಲ್ಲ, ನೋವಾಗಿದ್ದರೆ ತಪ್ಪಾಗಿದ್ದರೆ ಅಂತ. ಆ ಬಿದೂರಿನ ಮುಖ್ಯಮಂತ್ರಿ ಮಾಡೋಕ್ಕಾಗ್ತಿಲ್ಲ BJPಗೆ ಅಂತಹ ವ್ಯಕ್ತಿತ್ವನ. ಯಾಕೆ ಅಂದರೆ ಬಿದೂರಿ ನಿನ್ನೆ ಎಲೆಕ್ಷನಲ್ಲಿ ಸೋತೋದ್ರು ಡೆಲ್ಲಿಯಲ್ಲಿ. ಇಲ್ಲ ಅಂದಿದ್ರೆ ಈ 3 ಹೆಸರುಗಳಿಗಿಂತ ಮೇಲಿರ್ತಿತ್ತು. ಹಾಗಾಗಿ ಬಿದೂರಿ ಈಸ್ ಔಟ್ ಆಫ್ ಕಾಂಟೆಕ್ಸ್ಟ್, ಈಗ ಔಟ್ ಆಫ್ ರೇಸ್. ಸಾಹಿಬ್ ಸಿಂಗ್ ವರ್ಮಾ ಅವರ ಮಗ ಪರ್ವೇಶ್ ವರ್ಮಾ ನಂಬರ್ 1 ಆಯ್ಕೆ. ಸೊ ನೋಡೋಣ, ಮೋದಿ ಅಮೇರಿಕಾಗೆ ಹೋಗ್ತಾರಂತೆ 12-13ಕ್ಕೆ, ಅವರು ವಾಪಸ್ ಬರ್ತಾರಂತೆ. ಅಲ್ಲಿಯವರೆಗೆ ದೆಹಲಿಯಲ್ಲಿ ಹೊಸ ಸರ್ಕಾರ ಇರಲ್ಲ. ಅವರು ಬಂದ ನಂತರ ಅದ್ಧೂರಿ ಕಾರ್ಯಕ್ರಮ ಮಾಡಿ BJPಯ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯುತ್ತೆ ಅಂತ BJP ಆಲ್ರೆಡಿ ಅನೌನ್ಸ್ ಮಾಡಿಬಿಟ್ಟಿದೆ. ಸೊ ವಿ ಹ್ಯಾವ್ ಟು ವೇಟ್ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂತ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.